ಹೆಂಗಿತ್ತು ರೈಡು ಇಲ್ಲಿವರೆಗೂ? ಹೇಳಿದ್ರೆ ಓ ಡೇಂಜರ್ ಪ್ಲೇಸ್ ಅಂತ ಗುರು. ಯಾಕೆ ಹೆಂಗ್ ಬಿದ್ದಿದ್ದು? ಏನಾಯ್ತು ಸೌಂಡ್ ಅದು? ಏಯ್ KGF ಅಲ್ಲಿ ದೊಡ್ಡಮ್ಮ ನೋಡಿಲ್ವಾ? ಅದು ಗೊತ್ತಿಲ್ವಾ ನಿಂಗೆ? ಮತ್ತೆ ಮದುವೆ ಆಗೋ ಇನ್ನೂ ದಪ್ಪ ನೋಡಿ. ನಾನು ಒಂದು 5 kg ಜಾಸ್ತಿ ಆಗಿದೆ. ನೀನು ಆಯ್ತು ಒಳ್ಳೆ ಬಿಸ್ನೆಸ್. ಗಾಡಿಗಳೆಲ್ಲ ಇಲ್ಲೇ ನಿಲ್ಸಿದ್ದೀವಿ. ಮಾಡ್ತಾ ಇದ್ದೀರಲ್ಲ ಆಚೆ ಎಡ್ಡಿ ಮಳೆ. ಆಹಾ ಸ್ವರ್ಗ, ಸ್ವರ್ಗವೋ ಸ್ವರ್ಗ. ಅದೊಂದು ಸಾಂಗ್ ಇದೆಯಲ್ಲ, ಇದೇ ಸ್ವರ್ಗ ಇದೇ ನರಕ, ಅದು ಹಂಗೆ ಇರೋದು. ಇಲ್ಲಿ ಸ್ವರ್ಗನೂ ಇದೆ, ಇದು ಮಾರಿದ್ರೆ ನರಕನೂ ಇದೇನೆ. ಏನು ಮಾಡೋಣ? ಹಾಂ ತೆಗಿಯೋಣ. ಇಲ್ಲ ಅಥವಾ ಮುಂದೆನಾ? ಫೋಟೋ ಶೂಟ್ ಮಾಡೋಣ ಅಂತ ಇದ್ದಾರೆ ನಮ್ಮ ದರ್ಶನ್ ಅವರು. ಎಲ್ಲ ಕಣ ಈ ಟರ್ನಿಂಗ್ ಅಲ್ಲ ನಮ್ಮ ಅರ್ಥ ಸ್ವಲ್ಪ ಶಾರ್ಟ್ ಟೆಂಪರು, ಕಿರ್ಚ್ಕೊಂಡೇ ಬಿಡ್ತಾನೆ. ಹಾಂ ಇಲ್ಲ ಹಾಕೋಣ ಅಂತ ಇದ್ದಾರೆ. ಇಲ್ಲ ಹಾಕುವ. ಕಲ್ಲಿಡು ಇಲ್ಲ ಇಲ್ಲೇ ಐತಲ್ಲ. ಹಾಂ ನಿಲ್ಸು. ಹಾಂ ಬಿಡು, ಇಳೀರಿ. ಫೋಟೋ ಶೂಟ್ ಮುಗಿಸ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹರ್ಷ ನನ್ನ ಮಾತು ಕೇಳೋಣ, ಹೆಂಗಿತ್ತು ಆಗು ಅಂತ. ಹರ್ಷ ಹೆಂಗಿತ್ತು ರೈಡು ಇಲ್ಲಿವರೆಗೂ? ಹೇಳಿದ್ರೆ ಓ ಡೇಂಜರ್ ಪ್ಲೇಸ್ ಅಂತ ಗುರು. ಯಾಕೆ ಹೋಗೋಣ? ಎಷ್ಟೊಂದು ವೀಡಿಯೋ ನೋಡಿದ ಬಂದು ಹಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಬಸ್ಸವರು. ಬೇಗ ಫೋಟೋಸ್ ತೊಗೊಂಡು ಹೋಗ್ಬಿಡೋಣ ಬಾ. ಬೇಡ ನಡಿ. ಹ್ಞೂ ಬೇಡ ನೋಡಿ. ಪ್ರವೀಣ್ ಅವ್ರ ಹೆಂಗಿದೆ? ಫುಲ್ ಖುಷಿನಾ? ಚೆನ್ನಾಗಿತ್ತ ರೈಡು ಇಲ್ಲಿವರೆಗೂ? ಬಿದ್ದರೆ ಏನು ಆಗಲ್ಲ ಕಣ. ಇಲ್ಲಿ ಮದುವೆ ಆಗಿ ಜಿಗುಪ್ಸೆ ಏನು ಬಂದಿಲ್ಲ. ಮುಚ್ಚು. ಏನು ಎಲ್ಲ ಇಲ್ಲೋಡು ಪ್ಲಾಸ್ಟಿಕ್ ಬಾಟ್ಲುಗಳು. ಸೊ ನೀರು ಕುಡ್ದು ನನ್ನ ಮಕ್ಕಳು ಎಲ್ಲ ಪ್ಲಾಸ್ಟಿಕ್ ಬಾಟ್ಲೆಲ್ಲ ಇಲ್ಲೇ ಬಿಸಾಕ್ತಾರೆ. ಅದಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡಿಬಿಡ್ರಪ್ಪ ರೈಡ್ ಗಿಡ್ ಬಂದಾಗ ಜಾಸ್ತಿ. ಓ ಏನು ಗುರು ವ್ಯೂ ಇದು! ಸ್ವರ್ಗ ಗುರು, ಚೆನ್ನಾಗಿದೆ. ಜೂರುನೋ ಬೂರುನೋ ಗೊತ್ತಿಲ್ಲ, ಅದು ಕರೆಕ್ಟಾಗಿ ಕಾಣಿಸ್ತಿಲ್ಲ. ಸವಾರ ಇದೆ ಗುರು ವ್ಯೂ. ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ. ಇನ್ನೇನು ದೇವ್ರ ಮನೆನೂ ಸಿಗುತ್ತೆ. ಆಲ್ಮೋಸ್ಟ್ ಹತ್ರನೇ ಇದ್ದೀವಿ. ಏನು ಇನ್ನೊಂದು 25 ಕಿಲೋಮೀಟರ್ ಇರಬೇಕು. ಹಿಂಗೆ ಹೊಡಿಯೋ ಅಷ್ಟರಲ್ಲಿ ಬಂದ್ಬಿಡುತ್ತೆ. Cruising in
my lane fast, call it high speed. I've been working hard, yeah, I've been working nightly. If you think you'll win, ha, nah, likely. I be taking shots, yeah, cold-blooded, icy. Watching numbers grow is what I call sightseeing. In the front row, run it up when they hype me. The following grows, they know how to ignite me. Call me CEO, I've been running ಹಾಂ ಇದೆ ಲೋ ಇಲ್ಲ ಆ ಗಾಡಿ ಆ ಬ್ಯಾಗಲ್ಲಿ ಐತೆ ಅವ್ರ ಹತ್ರ. ಹೆಂಗ್ ಬಿದ್ದಿದ್ದು, ಏನಾಯ್ತು? ಸ್ಕಿಡ್ಡಾ? ಸಡನ್ ಬ್ರೇಕ್ ಹಿಡಿಬೇಕು. ಏನಾಯ್ತು ಗೊತ್ತಾ, ಅಲ್ಲಿ ಟರ್ನಿಂಗ್ ಅಲ್ಲಿ ಬಂದ್ರು, ಅಲ್ಲಿ ಗಾಡಿ ಫುಲ್ ಸ್ಕಿಡ್ ಆಗೋಯ್ತು ಹಿಂಗೆ. ಹಾಂ ಆ ಟೈರು ಮಳೆಲಿ ನಿಲ್ಲಲ್ವಲ್ಲ, ಹಾಂ ಹಾಂ ಓದ್ಸ್ಕೊಂಡು ಹಂಗೆ ಬಂದ್ಬಿಟ್ಟು ಓ ABS ಇಲ್ಲಲೇ, ಅದೇ ಹಿಂಸೆ. ನಾವಲ್ಲ ಎಷ್ಟು ಸ್ಪೀಡ್ ಬರ್ತಿದ್ರು ಗೊತ್ತಾ ಅವರು, ಭಾರಿ ಸ್ಪೀಡ್ ಆಗಿದ್ರು. ಯಾರು? ಈ ಗಾಡಿ ಅವನು ಬೈಕ್ ಅವರ? ಅದು ಮಳೆಯಲ್ಲೆಲ್ಲ ಹಿಂಸೆ ಗುರು. ಅದು ABS ಇಲ್ಲ. ABS ಇದ್ರೆ ಯಪ್ಪ ಓ ಹಿಂಸೆ ಗುರು, ಆಕ್ಸಿಡೆಂಟು. ಇದನ್ನೇ ಹೇಳೋದು ಎಲ್ರಿಗೂ, ಹೆಲ್ಮೆಟ್ಟು ಅಥವಾ ಏನೇ ರೈಡಿಂಗ್ ಗೇರ್ಸ್ ಇಲ್ದಲೆ ನಾರ್ಮಲಾಗಿ ಹಿಂಗೆ ಓಡಿಸೋರೆಲ್ಲ ಪ್ಲೀಸ್ ರಿಕ್ವೆಸ್ಟ್ ಇದು. ಅಂದರೆ ನಿಮಗೆ ಓಕೆ, ಬಿಡು ಬಿದ್ದರೆ ಏನಾಗಲ್ಲ, ನನ್ನ ಗಾಡಿ ನಾನು ರೆಡಿ ಮಾಡಿಸ್ಕೋತೀನಿ, ಅದೆಲ್ಲ ಒಂಥರ ಓಕೆ ಕಾಮನ್, ಅದು ಓಕೆ, ಅದು ನಿಮಗೆ ಬಿಟ್ಟಿದ್ದು ಏನಾದ್ರು ಮಾಡ್ಕೊಡಿ. ಬಟ್ ಬೇರೆಯವರು ಆ ಕಡೆ ಈ ಕಡೆ ಬರೋರು ಬರ್ತಾ ಇರ್ತಾರೆ, ಯಾಕಂದರೆ ರೋಡ್ ಫುಲ್ಲು ಖಾಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರಾದರೂ ಒಬ್ರು ಓಡಾಡ್ತಿರ್ತಾರೆ, ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು. ಕಷ್ಟ ಈ ಥರ ಆದರೆ ಸೀರಿಯಸ್ಸಾಗಿ ಕಷ್ಟ. ಇದಕ್ಕೆ ಹೇಳೋದು ಎಲ್ಲರೂ ರೈಡಿಂಗ್ ಗೇರ್ಸು, ಬೇಸಿಕ್ ರೈಡಿಂಗ್ ಗೇರ್ಸು. ನಿಮಗೆ ರೈಡಿಂಗ್ ಜಾಕೆಟು, ರೈಡಿಂಗ್ ಪ್ಯಾಂಟು ಅಥವಾ ಫುಲ್ ರೈಡಿಂಗ್ ಹೆಲ್ಮೆಟ್ಟು, ಆ ಥರ ಹೆಲ್ಮೆಟ್ಟು ವೆರಿ ಬೇಸಿಕ್ ರೈಡಿಂಗ್ ಗೇರ್ಸ್. ಅದು ಅಟ್ಲೀಸ್ಟ್ ಅದನ್ನಾದರೂ ಯೂಸ್ ಮಾಡಿ, ಇದೊಂದು ರಿಕ್ವೆಸ್ಟು ಎಲ್ರಿಗೂ. ಯಪ್ಪ ಅದೇ ನೋಡ್ರಿ, ಯಪ್ಪ ಹೆಂಗಿದೆ, ಫುಲ್ಲು ಸರಿಯಾಗಿ ಬಿದ್ದಿದ್ದ. ಇಲ್ಲಿಂದ ಅಂತ ಬಿದ್ದಿದ್ದು, ಹಿಂಗೆ ಬಿದ್ದು ಅಲ್ಲಿವರೆಗೂ ಉಜ್ಜಿರೋದು ಸ್ಕಿಡ್ಡಾಗಿ. ಅಯ್ಯಪ್ಪ ದೇವ್ರೆ, ಇದೆಲ್ಲ ನೋಡಿದ್ರೆ ಭಯ ಆಗುತ್ತೆ. ಅಲ್ಲ ಏನಂತ ಅರ್ಜೆಂಟ್ ಏನಿರುತ್ತೋ ಗೊತ್ತಿಲ್ಲ ಹುಡುಗರುಗಳಿಗೆ, ನೆಮ್ಮದಿಯಾಗಿ ಆರಾಮಾಗಿ ಹೋಗೋಣ, ಅವೆಲ್ಲ ಏನಿಲ್ಲ. ಫಸ್ಟ್ ಏಡ್ ಕಿಟ್ಟು ಇಲ್ಲ ಆ ಬ್ಯಾಗಲ್ಲಿ ಇತ್ತು. ಅದು ಆಕ್ಸಿಡೆಂಟ್ ನೋಡಿದ್ಮೇಲಂತೂ ಸೀರಿಯಸ್ಸಾಗಿ ಫುಲ್ಲು ನಿಧಾನ ಆಗೋಯ್ತು. ಹರ್ಷ ಏನು ಕೆಚ್ತಾ ಇದ್ದ ಗಾಡಿನ, ಫುಲ್ಲು ಸ್ಲೋ ಆಗ್ಬಿಟ್ಟ. ಇವಾಗ ಇರೋದು ಕುಷ್ಕ. ಓ ಇಲ್ಲಿದ್ದಾರೆ ಎಲ್ಲ ಬ್ಯಾಚು, ಎಲ್ಲ ಇಲ್ಲಿ ಸ್ಟೇ ಆಗೋರೆ. ಇವ್ರು ಮುಂದೆ ಹೋಗ್ಬಿಟ್ಟಿದ್ರು, ಆಕ್ಸಿಡೆಂಟ್ ಆದಾಗ ಇರಲಿಲ್ಲ ಅಲ್ಲಿ ಹಿಂದೆ. ಸಖತ್ತಾಗೈತೆ. ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ದೇವರ ಮನೆ, ಹಿಯರ್ ವಿ ಕಮ್. ಏನು ಯಪ್ಪ, ದೇವ್ರೆ ಫುಲ್ಲು ಏನು ಗುರು ಭಯ ಆಗುತ್ತೆ. ಇಲ್ಲೇನಾದರೂ ಕತ್ಲೆಯಲ್ಲಿ ಏನಾದರೂ ಸೋಲೋ ಬಂದ್ಬಿಟ್ರೆ. ಆಹಾ ನೋಡು ನೋಡು ಸ್ವರ್ಗನ. ವ್ಯೂವರ್ಸ್ ನೋಡಿ ಹೆಂಗಿದೆ ವ್ಯೂ ಇಲ್ಲಿಂದ. ಅಯ್ಯಪ್ಪ ದೇವ್ರೆ, ಕ್ಲಾಸ್ ಆಗಿದೆ.
ನೋಡ್ರಿ ಅಮ್ಮ ಫುಲ್ಲು ಫಾಗು ಎಲ್ಲ ಕಡೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಾವು ಇಲ್ಲಿಗೆ. ದಿಸ್ ಇಸ್ ದಿ ಪರ್ಫೆಕ್ಟ್ ಟೈಮ್ ಅಕಾರ್ಡಿಂಗ್ ಟು ಮೀ. ಇವ್ರುಗಳು ಎಲ್ಲೋದ್ರು ಇವರು? ಫುಲ್ ಎಲ್ಲಿ ನೋಡಿದ್ರು ಫಾಗು 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 ಫಾಗು. ಇವಾಗ ಚಡ್ಡಿ ಯಾಕಾದ್ರೂ ಹಾಕಿದೀನೋ ಅನಿಸ್ತಾ ಇದೆ. ಚಳಿ ಹೊಡಿತಾ ಇದೆ ಈಗ. ಹಾಂ ಬೈಕ್ ಹೋಗುತ್ತಾ? ಮತ್ತಿನ್ನೇನಕ್ಕೆ ಬೇಡ. ನಮ್ಗೆ ಇವಾಗ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ತುಮಕೂರು ಬಾಯ್ಸು ಇಬ್ಬರು ತುಮಕೂರು ಬಾಯ್ಸ್ ಸಿಕ್ಕಿದ್ದಾರೆ. ಬರೀ ಚಿಕ್ಕಮಂಗ್ಳೂರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ರಂತೆ. ಹಿಂಗೆ ಅಚಾನಕ್ಕಾಗಿ ನಮಗೆ ಸಿಕ್ಕಿ ಪರಿಚಯ ಆಗಿ ಇವಾಗ ಏನು ನಮ್ಮ ಜೊತೆ ಧರ್ಮಸ್ಥಳಕ್ಕೆ ಬರ್ತೀನಿ ಅಂದರು. ಹಂಗೆ ಇದೊಂಚೂರು ಟ್ರೆಕ್ ಮಾಡಿಬಿಡೋಣ ಅಂತ ಹೇಳಿದ್ದಾರೆ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದೇವರ ಮನೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಏ ಹರ್ಷ ಹಾಯ್, ಹೆಂಗಿದೆ ವ್ಯೂ? ಖುಷಿ ಆಯ್ತಾ? ಏ ಹರ್ಷ ಹಾಯ್, ಹೆಂಗಿದೆ ವ್ಯೂ? ಖುಷಿ ಆಯ್ತಾ? ಇದೆಲ್ಲ ಸೆನ್ಸರ್ ಕಟ್ ಮಾಡಬೇಕು. ಬಿಪ್ 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 ಬಿಪ್. ಪ್ರವೀಣ್ ಅವ್ರೆ ಹೆಂಗಿದೆ? ಹಾಂ, ಪ್ಯಾಂಟ್ ಉದ್ರೈತಾ ಇದೆಯಾ? ಅಪ್ಪ ಗುರು, ಇನ್ನೂ ಎಷ್ಟು ದೂರ? ಅಲ್ಲಿ ಮೇಲಕ್ಕೆ ಹೋಗ್ಬೇಕಂತ. ಅಲ್ಲಿ ಕಾಣಿಸ್ತಿದ್ಯಾ ಅಲ್ಲಿ ಮೇಲೆ, ಅಲ್ಲಿವರೆಗೂ ಹೋಗ್ಬೇಕಂತೆ. ಹಾಂ ನೋಡಿ, ನಾನು ಫುಲ್ಲು ಚಡ್ಡಿ ಇವತ್ತು. ಜಿಪ್ಪೆಲ್ಲ ಬಿಸ್ತಾರಂತೆ. ನಮ್ಮ ದರ್ಶನ್ ಅವ್ರು ಅಲ್ಲೇ ಸ್ಟಾಪ್ ಆಗೋದ್ರು. ಬನ್ನಿ ದರ್ಶನ್. ನೋಡಿ ಎಲ್ಲ ವ್ಯೂ. ನೀರು ಬದೈತಾ? ಸೈಡ್ಗೆ ಹೋಗಿ ಗಿಡಕ್ಕೆ ಹಾಕೋಗು. ಹೌದಾ? ಇದರಿಂದ ಆಚೆಗಂತೆ ವ್ಯೂ ಇರೋದು ಆ್ಯಕ್ಚುಲಿ. ಸೊ ಬನ್ನಿ ನೋಡೋಣ. ನಮಗೆ ಪ್ರವೀಣ್ ಅನ್ನೋರೊಬ್ರು ಗೈಡ್ ಬಂದಿದ್ದಾರೆ. ಬೆಂಗಳೂರಿಂದನೇ ನಮ್ಮ ಜೊತೆ ಬಂದಿದ್ದಾರೆ ಅವರು. ಅವರು ಶ್ರೀನಗರಲ್ಲಿ ವರ್ಲ್ಡ್ ಫೇಮಸ್ಸು ಪ್ರವೀಣ್ ಅವರು. ಏನಕ್ಕಂದರೆ ಅವರು ದರ್ಶನ್ ಅವರ ಅಣ್ಣ ಅಲ್ವಾ ಪ್ರವೀಣ್ ಅವರೇ? ದರ್ಶನ್ ಅವ್ರ ಅಣ್ಣ ಅವರು. ಹಾಂ, ನಮ್ಮ ದರ್ಶನ್ ಅವರೆಲ್ಲ ಕಾಣಿಸ್ತಾನೆ ಇಲ್ಲ. ಹತ್ತುತ್ತಾ ಇದ್ದಾರೆ. ಗುಡುಗ್ ಸೌಂಡ್ ಕೇಳಿಸ್ಕೊತಾ ಇದ್ದೀರಾ ಅನ್ಸುತ್ತೆ ಹೆವಿ. ಹಾಂ ಹೇಳೋ ಹರ್ಷ. ನಮ್ಮ ಹರ್ಷ ಅವ್ರೇನೋ ಅವ್ರೆ ಹೇಳ್ತಾರಂತ. ಹಾಂ, KGF ಅಲ್ಲಿ ದೊಡ್ಡಮ್ಮನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಎಲ್ರಿಗೂ ಗೊತ್ತಿದೆ ಅದು. ಆ ದೊಡ್ಡಮ್ಮ ಇವಾಗ ಇಲ್ಲಿ ಹಬ್ಬರ ಇಡ್ತಾ ಇದ್ದಾರೆ ಸೌಂಡಲ್ಲಿ ಆಕಾಶದಿಂದ. ಫುಲ್ಲು ನೋಡ್ಬೋದು ನೀವು, ಫುಲ್ಲು ಮೋಡ, ಫುಲ್ಲು ಬ್ಲಾಸ್ಟ್ಗಳೇ ನೋಡಿ ಗುರು. ಫುಲ್ಲು ಮಿಂಚೆ, ಹಬ್ಬರ ದೊಡ್ಡಮ್ಮಂದು ಸೌಂಡ್ ಕೇಳಿಸ್ಕೊತಾ ಇದ್ದೀರಾ? ಫುಲ್ಲು ಆಸಮ್ ಗುರು. ಇಲ್ಲ ಹರ್ಷ ಫುಲ್ಲು ರೀಲ್ಸ್ ಮಾಡ್ರಿ ಅಂತ ಹಿಂಸೆ ಇಡ್ತಾ ಇದ್ದಾನೆ ಪ್ರವೀಣ್ ಅವ್ರಿಗೆ. ತುಮಕೂರು ಬಾಯ್ಸ್ ಇವರೆಲ್ಲ. ಇವರು ಮತ್ತು ಇನ್ನೊಬ್ರು ಈಗ ಹತ್ತುತ್ತಾ ಇದ್ದಾರೆ, ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಅವರು. ಬ್ರೋ ನಿಮ್ಮ ಹೆಸರು? ದಿವ್ಯಾಂಶು. ಹಾಂ, ದಿವ್ಯಾಂಶು ಅಂತ. ಇವರು ತುಮಕೂರವರಲ್ಲ ಬ್ರೋ? ಪ್ರಾಪರ್ ತುಮಕೂರೇ? ಹಾಂ, ಪ್ರಾಪರ್ ತುಮಕೂರೇ. ಇವರು ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದ. ಚಿಕ್ಕಮಂಗ್ಳೂರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದರು. ಇವಾಗ ನಮ್ಮ ಜೊತೆ ಸೇರಿಕೊಂಡು ಹಾಳಾಗ್ಬಿಟ್ಟಿದ್ದಾರೆ, ಧರ್ಮಸ್ಥಳಕ್ಕೆ ಬರ್ತಾಯಿದ್ದಾರೆ. ಈಗ ಸೀನ್ ಫುಲ್ಲು ರಿವರ್ಸ್ ಆಗೋಗಿದೆ. ಇಲ್ಲಿ ನೋಡಿ ಇನ್ನೊಬ್ರು ಬಂದು ತುಮಕೂರು ಬಾಯ್. ಮಸ್ತಾಗಿದೆ ಬ್ರೋ. ನಿಮ್ಮ ಹೆಸರು? ರೋಹನ್ ಅಂತ ಬ್ರೋ. ಹಾಂ, ರೋಹನ್. ರೋಹನ್ ಅವರು ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ. ಮಳೆ ಬರ್ತಿದೆ. ಸ್ಟಾರ್ಟ್ ಆಯಿತು ಮಳೆ. ಮಚ್ಚ ಇದೇನು ಹೇಳಿ ಸೌಂಡ್ ಅದು? ಗುಡುಗು. ಏಯ್, KGF ಅಲ್ಲಿ ದೊಡ್ಡಮ್ಮ ನೋಡಿಲ್ವಾ? ಅದು ಗೊತ್ತಿಲ್ವಾ ನಿಂಗೆ? ಇಲ್ಲೋ ಮಳೆ, ಆಚೆ ಹೆವಿ ಮಳೆಯಲ್ಲಿ ಇಲ್ಲಿ ಬಂದ್ಬಿಟ್ಟು ಇವ್ರ ಹತ್ರ ಮ್ಯಾಗಿ ಆರ್ಡ್ರ್ ಮಾಡಿದ್ದೀವಿ. ಸರ್ ಇದು ಹೆಸರು?
ನಿಮ್ಮ ಹೆಸರು ಸಂದೀಪಾ? ನೋಡಿ ಸಂದೀಪ್ ಅಂತ ಇವ್ರ ಹೆಸರು. ಇವರು ಮ್ಯಾಗಿ ಸ್ಪೆಷಲಿಸ್ಟ್ ಇವರು. ಇದು ಮ್ಯಾಗಿ ರೆಡಿ ಆಗ್ತಾಯಿದೆ, ಬಿಸಿ ಬಿಸಿ ಮ್ಯಾಗಿ ತಿಂದ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಮಳೆ ನಿಂತರೆ ಧರ್ಮಸ್ಥಳ ಹೋಗೋದು, ಇಲ್ಲ ಸಂದೀಪ್ ಅವ್ರಿಗೆ ಹೇಳ್ಬಿಟ್ಟು ಇಲ್ಲೇ ಆಲ್ಟ್ ಆಗ್ಬಿಡೋದು. ಏನು ಸರ್ ತೊಂದರೆ ಇಲ್ವಾ? ಪರ್ಮಿಷನ್ ಕೊಡ್ತೀರಾ? ಸೂಪರ್. ನೋಡಿ ಈ ಥರದವ್ರು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸಿಗೋದು. ಬಿಸಿ ಬಿಸಿ ಮ್ಯಾಗಿ ರೆಡಿ ಆಗ್ತಾ ಇದೆ. ಹಿಂದಿ ಅಲ್ಲ ಬೇಕಾದ್ರೆ ಇಲ್ಲಿ ನೋಡು, ಅವರು ಇಲ್ಲೇ ಬೇಕಾದ್ರೆ ಸ್ಟೇ ಆಗ್ಬೋದು ಅಂತಲೂ ಹೇಳಿದ್ರು. ಎಷ್ಟು ಒಳ್ಳೆಯವರು. ಆರ್ಡ್ರ್ ಆಯ್ತಾ? ಆಯಿತು, ಹೊಟ್ಟೆ ದಪ್ಪ ಐತೆ ಆದರೂ ಇನ್ನೂ ದಪ್ಪ ಆಗಬೇಕು ಅಂತ ನೀವು ಏನು ನಿಂದೆ. ನಾನು ನೋಡಿದ್ರು ಇನ್ನೂ ದಪ್ಪ ಆಗಬೇಕು ಅಂತ ಆಸೆ ಇದೆ ನಿಮಗೆ. ನಾನು ಕಂಪೇರ್ ಮಾಡಿದ್ಮೇಲೆ ನೀನು ಖುಷಿ ಪಡಬೇಕು. ಪರವಾಗಿಲ್ಲ, ಈ ನಮ್ಮ ಮಗನಿಂತ ದಪ್ಪ ಇದ್ದೀನಿ ಅಂತ. ಏನೋ ನೀನು ಮತ್ತೆ ಮದುವೆ ಆಗೋ, ಇನ್ನೂ ದಪ್ಪ ಆಯ್ತು. ನೋಡಿ ನಾನು ಒಂದು 5 kg ಜಾಸ್ತಿ ಆಗಿದೆ. ಒಳ್ಳೆ ಬಿಸಿ ಬಿಸಿ ಊಟ ಹಾಕ್ಕೊಡ್ತಾರೆ ನೋಡು. ಏನೋ ಹೇಳು, ಏನಾದ್ರು ನಾನು ಹೇಳೋದು ಗೊತ್ತಾ? ಎಲ್ಲ ಪರವಾಗಿಲ್ಲ ಹೇಳು. ಅದೆಲ್ಲ ಏನು ಮಡ್ದು ಮಾಡಿದೆ ಆಗ್ತೀನಿ ಹೇಳು. ಫೋನಲ್ಲಿ ನೆಟ್ವರ್ಕ್ ಇವನು ಎಲ್ರಿಗೂ ಬೇರೆ ಏನೋ ಚಿಂತೆ ಅಂದರೆ ಇವನಿಗೆ ಯೂಟ್ಯೂಬ್ ಓಪನ್ ಮಾಡಿ ಸಬ್ಸ್ಕ್ರೈಬರ್ಸ್ ನೋಡೋ ಚಿಂತೆ ಇವನಿಗೆ. ನೋಡಿ ದೊಡ್ಡಮ್ಮ ಇವರು ಟೀ ಶರ್ಟ್ ಎಲ್ಲ ಒದ್ದೆ. 100 kmph ಅವ್ರು ಪಾಪ ತಲೆ ಕೆಡ್ಸ್ಕೊಬಿಡ್ತಾರೆ, ಏನು ಇಷ್ಟೊಂದು ಒದ್ದೆ ಆಗ್ಬಿಟ್ಟಿದ್ದಾರೆ ಅಂತ. ಗೊತ್ತಾಗ್ತಿಲ್ಲ ಮಳೆ. ನೋಡಿ ಬರ್ತಾ ಇದೆ. ಅಂಗೈಗೆ ಹತ್ತಿರವಿ ನೇಸರನು, ಕಾಸಗಲ ಕುಂಕುಮದ ನೇಸರನು, ಬಾನಗಲ ಬೀಗುವನಿ ನೇಸರನು, ಕಣ್ಣ ತುಂಬ ತುಂಬಿಕೊಂಡ ಬಾಳ ತುಂಬ ಸೇರಿಕೊಂಡ. ಇಲ್ಲಿಗೆ ದೇವರ ಮನೆ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಸರ್, ಸಿಗುವ. ಬಾಯ್ ಬಾಯ್. ಹೆಸರು ಸಂದೀಪ್ ಅಂತ. ಅವ್ರ ಮ್ಯಾಗಿ ಎಲ್ಲ ಬಿಸಿ ಬಿಸಿಯಾಗಿ ಮ್ಯಾಗಿ ಎಲ್ಲ ಮಾಡಿಕೊಟ್ರು. ಪಾಪ ಫುಲ್ಲು ಮಳೆ ನಿಲ್ಲಿಲ್ಲ ಅಂದರೆ ಸರ್ ಇಲ್ಲೇ ಸ್ಟೇನೂ ಆಗ್ಬೋದು ಅಂತಲೂ ಆಫರ್ ಕೊಟ್ಟರು. ಸೊ ನಾವು ಬೇಡ, ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ನೋಡಿ, Don't forget to subscribe to Jeevan Takes.